ಸ್ಯಾಂಡಲ್ವುಡ್ ಕ್ವೀನ್ ಮಾಜಿ ಸಂಸದೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಕದನ ಈಗ ಆರಂಭ ಆಗಿದೆ. ದರ್ಶನ್ ಅಭಿಮಾನಿಗಳ ಪಾಲಿಗೆ ರಣಚಂಡಿಯಾಗಿದ್ದಾರೆ ರಮ್ಯಾ. ದರ್ಶನ್ ಅಭಿಮಾನಿಗಳ ವಿರುದ್ಧ ಸಮರವನ್ನ ಸಾರಿದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ಮಾಜಿ ಸಂಸದೆ ರಮ್ಯಾ. ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಚರ್ಚೆ, ತೆಗಳಿಕೆಯ ಬೆನ್ನಲ್ಲೇ ನೇರವಾಗಿ ದರ್ಶನ್ ಅಭಿಮಾನಿಗಳು ಕೊಟ್ಟಿರುವಂತ ಟಕ್ಕರ್ಗೆ ಈಗ ತಿರುಗೇಟನ್ನ ಕೊಡಲಿಕ್ಕೆ ರಮ್ಯಾ ಕೂಡ ಸಜ್ಜಾಗಿದ್ದಾರೆ. ಕಾನೂನಾತ್ಮಕವಾಗಿ ಪಾಠ ಕಲಿಸೋಕೆ ನಟಿ ರಮ್ಯಾ ಈಗ ತೀರ್ಮಾನವನ್ನ ಮಾಡಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ನೀಡೋಕೆ ನಿರ್ಧಾರವನ್ನ ಮಾಡಿದ್ದಾರೆ ರಮ್ಯಾ. ಇಂದು ದೂರು ಸಲ್ಲಿಸಲು ಸ್ಯಾಂಡಲ್ವುಡ್ ಕ್ವೀನ್ ತೀರ್ಮಾನವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ಗೆ ಸ್ಯಾಂಡಲ್ವುಡ್ ನಟಿ ರಮ್ಯಾರಿಂದಲೇ ಮಾಹಿತಿ ಸಿಕ್ಕಿದೆ. ನೇರವಾಗಿ ಸೈಬರ್ ಠಾಣೆಗೆ ಭೇಟಿಯನ್ನ ಕೊಟ್ಟು ನನ್ನ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಫ್ಯಾನ್ ಅವಹೇಳನ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಕುರಿತಂತೆ ನಾನು ದೂರನ್ನ ದಾಖಲಿಸ್ತೀನಿ ಅನ್ನೋ ಹೇಳಿಕೆಯನ್ನು ಸ್ಪಷ್ಟನೆಯನ್ನು ಖುದ್ದು ನಟಿ ರಮ್ಯಾ ಅವರು ಕೊಟ್ಟಿದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನೋ ಅಖಾಡ ರಂಗೇರಿದೆ. ನೇರವಾಗಿ ಇಬ್ಬರೂ ಕೂಡ ತೇಜೋವಧೆಗೆ ಮುಂದಾಗಿದ್ದಾರೆ. ನಟಿ ರಮ್ಯಾ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಪೋಸ್ಟನ್ನು ಮಾಡಿದಾಗಲಿಂದಲೂ ಕೂಡ ವಾದ ಪ್ರತಿವಾದ ನಡೀತಾನೆ ಇದೆ. ಈಗ ಅದು ಒಂದು ಘಟ್ಟಕ್ಕೆ ತಲುಪಿದೆ. ನೇರವಾಗಿ ದರ್ಶನ್ ಫ್ಯಾನ್ಸ್ ನಟಿ ರಮ್ಯಾ ವಿರುದ್ಧ ಕೊಡ್ತಾ ಇರುವಂಥ ಮಾಡ್ತಾ ಇರುವಂಥ ಮೆಸೇಜ್ಗಳೆಲ್ಲ ಏನಿದೆಯಲ್ಲ ಆ ಮೆಸೇಜ್ನ ಇಟ್ಕೊಂಡು ಇವತ್ತು ನೇರವಾಗಿ ಸೈಬರ್ ಠಾಣೆಗೆ ಭೇಟಿಯನ್ನು ಕೊಟ್ಟು ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರನ್ನ ದಾಖಲಿಸಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಮಾತುಕತೆ ಇದೆಯಲ್ಲ, ವಾದ ಪ್ರತಿವಾದ, ಇದರ ಬಗ್ಗೆ ನ್ಯೂಸ್ ಫಸ್ಟ್ಗೆ ನಟಿ ರಮ್ಯಾ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಮಾತನ್ನ ಆಡಿದ್ದಾರೆ. ಅವ್ರು ಏನು ಹೇಳಿದ್ರು ಬನ್ನಿ ಕೇಳೋಣ. ನನಗೆ ಮಾತ್ರ ಅಲ್ಲ ಈ ತರ ಮೆಸೇಜಸ್ ಕಳ್ಸಿರೋದವ್ರು, ಮುಂಚೆಯಿಂದಾನೇ ಸುದೀಪ್ ಆಗ್ಲಿ ಯಶ್ ಆಗ್ಲಿ ಅವ್ರ ಹೆಂಡತಿ ಆಗ್ಲಿ ಚಿಕ್ಕ ಮಕ್ಳು ಬಿಟ್ಟಿಲ್ಲ. ಅವರು ಅಶ್ಲೀಲವಾದ ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡೋದು ಯಾವಾಗ್ಲೂ. ನಿನ್ನೆ ನಾನು ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲ ದೇ ಜಸ್ಟ್ ಮೇಡ್ ಅ ಸ್ಟೇಟ್ಮೆಂಟ್. ಸೊ ಅದ್ರ ಬಗ್ಗೆ ಪೋಸ್ಟ್ ಮಾಡಿದಾಗ ಇವರೆಲ್ಲ ನನಗೆ ಮೆಸೇಜಸ್ ಕಳ್ಸಕ್ ಶುರು ಮಾಡಿದ್ರು. ಅದೆಲ್ಲ ನಾನು ಪೋಸ್ಟ್ ಮಾಡಿದೀನಿ. ಏನಕ್ಕಂದ್ರೆ ಇವ್ರುಗಳನ್ನ ಎಕ್ಸ್ಪೋಸ್ ಮಾಡೋದಿಕ್ಕೆ. ಇವ್ರಿಗೂ ರೇಣುಕಾ ಸ್ವಾಮಿ ಕಳ್ಸಿರೋ ಮೆಸೇಜಸ್ಗೆ ಏನ್ ವ್ಯತ್ಯಾಸ ಇದೆ ಹೇಳಿ? ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಅವ್ರಿಗೆ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕಂತೆ. ಎಂತ ಜೋಕ್ ನೋಡಿ. ಇವ್ರು ಈ ತರ ಮೆಸೇಜ್ಗಳು ಕಳ್ಸೋರು ಹೆಣ್ಮಕ್ಳಿಗೆ ಎಂತ ನಾವ್ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ ಹೇಳಿ? ಯಾವ ತರ ಸಮಾಜನ ನಾವು ಬೆಳೆಸ್ತಾ ಇದೀವಿ? ಹೆಣ್ಮಕ್ಳು ಅಂತೂ ಸೇಫ್ ಇಲ್ವೇ ಇಲ್ಲ ಬಿಡಿ. ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ಹ್ಯಾರಸ್ಮೆಂಟು, ರೇಪು, ಮರ್ಡರ್ಗಳಾಗ್ತಾ ಇರೋದು. ನನಗೂ ನನ್ಗೆ ತುಂಬಾ ಜನ ಸಪೋರ್ಟ್ ಎಲ್ಲ ಮಾಡಿದ್ದಾರೆ, ಮೆಸೇಜಸ್ ಎಲ್ಲ ಕಳ್ಸಿದ್ದಾರೆ. ಬಟ್ ಯು ನೋ ಮೈ ಕ್ಯಾರೆಕ್ಟರ್, ನಾನು ಸಪೋರ್ಟ್ ಇದ್ರು ಇಲ್ದಿದ್ರು ಐ ವಿಲ್ ಕಂಟಿನ್ಯೂ ಟು ಫೈಟ್. ಮಾಡ್ಲೇಬೇಕಲ್ಲ ಅಂತ ಸಮಾಜದಲ್ಲಿ ಇದೀವಿ ನಾವು. ಇವಾಗ ಇಂಡಸ್ಟ್ರಿಯಲ್ಲಿ ಯಾರು ಮಾತಾಡ್ತಾ ಇದಾರೆ? ನಾವ್ ಮಾತಾಡದೆ ಹೋದ್ರೆ ಹೆಣ್ಮಕ್ಳ ಜೀವನ ನೀವ್ ಯೋಚನೆ ಮಾಡಿ. ನಾವ್ ಹೆದರ್ಕೊಂಡು ಕೂತ್ಕೊಂಡ್ಬಿಟ್ರೆ ಇನ್ನೇನಾಗತ್ತೆ? ನಾನಂತೂ ನನ್ ಮಗನಿಗೂ ನಾನ್ ಹೆದ್ರಲ್ಲ, ಅದು ಒಂದು. ಬಟ್ ಹಾಗಂತ ಅಟ್ಲೀಸ್ಟ್ ಸಂಬಡಿ ಶುಡ್ ಸ್ಪೀಕ್ ಅಪ್. ನೋ, ಇಂಥವ್ರನ್ನ ಬಿಟ್ಬಿಟ್ರೆ ವಾಟ್ ವಿಲ್ ಹ್ಯಾಪನ್ ಟು ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ? ನಾವ್ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ ಅದ್ರ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ವಾ? ನಾವ್ ಅಟ್ಲೀಸ್ಟ್ ವೇರ್ ಯೂಸ್ ಟು ಇಟ್, ವೇರ್ ಸೆಲೆಬ್ರಿಟೀಸ್. ಓಕೆ, ನಮ್ ಕ್ರಿಟಿಸೈಸ್ ಮಾಡ್ತಾರೆ, ನಮ್ಗೆ ಟ್ರೋಲ್ಗಳು ಮಾಡ್ತಾರೆ, ಓಕೆ. ಬಟ್ ನಮ್ಗೆ ಹಿಂಗ್ ಆಗತ್ತಂದ್ರೆ ಬೇರೆ ಮಕ್ಳ ಬಗ್ಗೆ ಯೋಚನೆ ಮಾಡಿ. ನಾನು ಹೇಳ್ತಾ ಇದೀನಲ್ಲ, ಯಶ್ ಅವ್ರ ಮಕ್ಳನ್ನು ಬಿಟ್ಟಿಲ್ಲ ಇವ್ರೆ. ನಾನು ಅದ್ರ ಬಗ್ಗೆ ನಾನು ಪೋಸ್ಟ್ ಮಾಡಿದೀನಿ 2 years ಬ್ಯಾಕ್. ಚಿಕ್ಕ ಮಕ್ಳ ಬಗ್ಗೆ ಅವ್ರು ಅಷ್ಟು ಕೆಟ್ಟದಾಗಿ ಅವರು ಬೈದಿದ್ದಾರೆ. ಐ ಅಂಡರ್ಸ್ಟ್ಯಾಂಡ್ ಫ್ಯಾನ್ ವಾರ್ಸ್, ಹೀರೋಗಳ ಮಧ್ಯದಲ್ಲೆಲ್ಲ ಆಗುತ್ತೆ. ಬಟ್ ಈ ತರ ಒಂದ್ ಸಮಾಜದಲ್ಲಿ ನಾವ್ ಸುಮ್ನೆ ಇರ್ಬೇಕಾ ಹೆದರ್ಕೊಂಡು? ಅಂದ್ರೆ ನೀವ್ ತಪ್ಪು ಮಾಡೋರು ಎಂಥ ಸಮಾಜದಲ್ಲಿ ಇದೀವಂದ್ರೆ, ತಪ್ಪು ಮಾಡೋರು ಇವತ್ತು ಯಾರು ಹೆದರ್ಕೋತಾ ಇಲ್ಲ. ತಪ್ಪು ಮಾಡದೇ ಇರೋರು ಹೆದರ್ಕೊಂಡು ಕೂತ್ಕೊಂಡಿದ್ದಾರೆ, ಯಾವ ವಿಷಯದ ಬಗ್ಗೆನೂ ಮಾತಾಡ್ತಾ ಇಲ್ಲ. ಅಂದ್ರೆ ವಿ ಆರ್ ಆಲ್ಸೋ ಕಂಪ್ಲಿಸಿಟ್ ಅಲ್ವಾ? ಮತ್ತೆ ನಮಗೂ ತಪ್ಪು ಮಾಡೋರ್ಗು ಏನ್ ವ್ಯತ್ಯಾಸ ಆಗುತ್ತೆ ಹೇಳಿ? ಸರ್, ನೀವ್ ಹೇಳಿದ್ ಕರೆಕ್ಟು. ಬಟ್ ನನ್ಗೆ ಒಂದೊಂದ್ಸತಿ ಇವ್ರ ಮೇಲೆ ಕೋಪನೂ ಬರಲ್ಲ, ನಾವ್ ಒಂದ್ಸತಿ ಬೇಸರ ಆಗತ್ತೆ. ಅಂದ್ರೆ ಈ ತರ ಇದಾರಂದ್ರೆ ಮೈಂಡ್ ಸೆಟ್ ಅವ್ರಿಗೇನು ಅನ್ಎಂಪ್ಲಾಯ್ಮೆಂಟ್, ಅನ್ಎಜುಕೇಶನ್, ಏನು? ವಾಟ್ ಇಸ್ ದ ಪ್ರಾಬ್ಲಮ್?
ಬಿಕಾಸ್ ವಿ ಶುಡ್ ಸೆಟ್ ಅ ಗುಡ್ ಎಕ್ಸಾಂಪಲ್ ನಾವು ಸೊಸೈಟಿನಲ್ಲಿ ಎಲ್ರಿಗೂ ಒಂದು ಜಾಬ್ ಇದೆ, ಒಂದು ಎಂಪ್ಲಾಯ್ಮೆಂಟ್ ಇದ್ರೆ, ಅವ್ರ ಮನೇಲೂ ಹೆಣ್ಮಕ್ಳು ಇದಾರಲ್ವಾ, ಅವ್ರಿಗೂ ತಾಯಿ ಮತ್ತೆ ಐ ಡೋಂಟ್ ನೋ ತಂಗಿ ಅಕ್ಕ ಯಾರೋ ಒಬ್ರು ಇದ್ದೇ ಇರ್ತಾರಲ್ವಾ, ಹೆಂಡತಿನೋ ಗರ್ಲ್ ಫ್ರೆಂಡೋ ಯಾರೋ ವಾಟ್ ಎವರ್ ಇಟ್ ಇಸ್. ಹೆಣ್ಮಕ್ಳಿಗೆ ಗೌರವಿಸೋದ್ರೆ ವಾಟ್ ಕೈಂಡ್ ಆಫ್ ಸೊಸೈಟಿ ಆರ್ ವಿ ಲಿವಿಂಗ್ ಇನ್? ನನ್ಗೆ ಬೇಸರ ಆಗತ್ತೆ, ಇವ್ರನ್ನ ಹಿಂಗೆ ನಾ ಬೆಳೆಸಿರೋದು ಅವ್ರ ಅಪ್ಪ ಅಮ್ಮ ಅಂತ. ಸಿ ದರ್ಶನ್ಗೂ ನನ್ಗೂ ದೇರ್ ಇಸ್ ನಥಿಂಗ್ ಆಕ್ಚುಲಿ. ಇನ್ಫ್ಯಾಕ್ಟ್ ಅವ್ರ ವೈಫ್ ನಾವು ಚೆನ್ನಾಗಿದ್ದೀವಿ, ಅವ್ರು ಸಿಕ್ತಾಗೆಲ್ಲ ಮಾತಾಡ್ತೀವಿ. ದರ್ಶನ್ ನಾನು ಸಿನಿಮಾ ಮಾಡುವಾಗ ದೇರ್ ವಾಸ್ ಅ ಗುಡ್ ವರ್ಕಿಂಗ್ ರಿಲೇಶನ್ಶಿಪ್. ಬಟ್ ತಪ್ಪು ಅಲ್ವಾ? ಹಾಗಂತ ನಾವು ಸುಮ್ನೆ ಇರಕ್ಕಾಗತ್ತಾ? ಇಂಡಸ್ಟ್ರಿದವರು ಅಂತ ನಾವು ಸುಮ್ನೆ ಇರಕ್ಕಾಗತ್ತಾ? ನಾವು ಓಪನ್ ಆಗಿ ಈ ತರ ನಾವ್ ಸುಮ್ನಿದ್ರೆ, ಐ ಆಮ್ ಜಸ್ಟ್ ವರಿಡ್ ಅಬೌಟ್ ವಾಟ್ ಕೈಂಡ್ ಆಫ್ ಫ್ಯೂಚರ್ ಆರ್ ವಿ ಕ್ರಿಯೇಟಿಂಗ್, ವಾಟ್ ಕೈಂಡ್ ಆಫ್ ಸೊಸೈಟಿ ಆರ್ ವಿ ಕ್ರಿಯೇಟಿಂಗ್ ಫಾರ್ ಎಸ್ಪೆಷಲಿ ಹೆಣ್ಮಕ್ಳು. ನೀವ್ ದಿನ ಓದ್ತೀರಾ ರೇಪ್ ಆಗತ್ತೆ, ಮರ್ಡರ್ ಆಗುತ್ತೆ, ಯಾರ್ದು ಆಗ್ತಾ ಇರೋದು? ಹೆಣ್ಮಕ್ಳದು. ಏನಕ್ಕೆ? ಇಂತ ಮೈಂಡ್ ಸೆಟ್ ಇಟ್ಕೊಂಡಿರೋದ್ರಿಂದಾನೆ. ಯಾರ್ ಫ್ಯಾನು ರೇಣುಕಾ ಸ್ವಾಮಿ? ಇಂತ ಗ್ರೂಪ್ ಇಂದಾನೆ ಬಂದಿರೋದು. ಅದಕ್ಕೆ ಅವ್ನ ಆತರ ಮೆಸೇಜ್ಗಳು ಕಳ್ಸಿದ್ದು. ಹಾಗಂತ ನಾವ್ ಎಲ್ರು ಹೋಗಿ ಮರ್ಡರ್ ಮಾಡಕ್ಕಾಗತ್ತಾ? ನಾವ್ ಇವಾಗ ಕಾನೂನು ನಮ್ ಕೈಯಲ್ಲಿ ತಗೊಳಕ್ಕಾಗತ್ತಾ? ಪೊಲೀಸ್ ಇದೆ, ಜಸ್ಟಿಸ್ ಸಿಸ್ಟಮ್ ಇದೆ. ಎಸ್, ಐ ಅಂಡರ್ಸ್ಟ್ಯಾಂಡ್. ಎಲ್ಲಾ ಕಡೆ ಯಾವಾಗ್ಲೂ ಜಸ್ಟಿಸ್ ಸಿಗಲ್ಲ ನಿಮ್ಗೆ, ಹಾಗಂತ ನಾವ್ ಸುಮ್ನೆ ಇರಕ್ಕಾಗತ್ತಾ? ವಿ ಹ್ಯಾವ್ ಟು ಫೈಟ್. ನೋಡಿ, ಮುಂಚೆನೂ ನಾನು ಕೇಸ್ ಫೈಲ್ ಮಾಡಿದ್ದೆ. ಅವ್ರು ಸಿಕ್ದ, ಆಮೇಲೆ ಅವನ ಅಪಾಲಜಿ ಕೇಳ್ದ, ನಾನು ಬಿಟ್ಬಿಟ್ಟೆ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಇವರೆಲ್ಲ ಇನ್ನೂ ಚಿಕ್ಕ ವಯಸ್ಸು, ಆಯ್ತಾ? ಅವರೆಲ್ಲ ಏನು 20 ಅಷ್ಟೂ ಅಲ್ಲ ಬಿಡಿ. ಅವ್ರ ಜೀವನ ಹಾಳಾಗತ್ತಂತ ನಾನು ಸುಮ್ನಿದ್ದೆ. ನನ್ನ ಕೇಸ್ನ ನಾನು ಇನ್ನೂ ಮುಂದುವರಿಸಲಿಲ್ಲ. ಬಟ್ ಈಗ ಐ ಆಮ್ ಥಿಂಕಿಂಗ್, ನನಗೇನೆ ಈ ತರ ಕಳಿಸ್ತಾರಂದ್ರೆ ಅದಕ್ಕೆ ಎಲ್ಲರೂ ಹೆದರ್ಕೊಳ್ಳೋದು ನಮ್ಮ ಇಂಡಸ್ಟ್ರಿನಲ್ಲಿ ಮಾತಾಡಕ್ಕೆ. ಯಾರು ಮುಂದೆ ಹೋಗಿ ಕೇಸ್ ಹಾಕೋದು, ಕಂಪ್ಲೇಂಟ್ ಹಾಕೋದು ಮಾಡಲ್ಲ. ಅವ್ರು ಸುಮ್ನೆ ಅನ್ಭವಿಸ್ಕೊಂಡಿರ್ತಾರೆ, ಏನು ಹೇಳಲ್ಲ. ಬಟ್ ನನ್ಗೆ DM ಗಳಲ್ಲಿ ಕಳಿಸ್ತಾರೆ, ಎಲ್ಲ ಹೀರೋಸ್ ಎಲ್ಲರೂ ಕಳಿಸ್ತಾರೆ ನಂಗೆ ಮೆಸೇಜ್, ನಿಮ್ ಧೈರ್ಯ ಮೆಚ್ಕೋಬೇಕಂತ. ನಾನು ಅವ್ರಿಗೆ ಏನು ಹೇಳಲ್ಲ, ಯಾಕಂದ್ರೆ ನನ್ಗೆ ಅರ್ಥ ಆಗತ್ತೆ. ಯಾಕಂದ್ರೆ ಅವ್ರಿಗೆ ಅವರು ಸಿನಿಮಾ ಬಿಸ್ನೆಸ್, ಅವ್ರ ಇಂಡಸ್ಟ್ರಿನಲ್ಲಿ ಓಡಾಡ್ಬೇಕು, ಇವ್ರ ಫ್ಯಾನ್ಸ್ ಎಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತಾರಂತ ಅವ್ರು ಸುಮ್ನೆ ಇರ್ತಾರೆ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ಏನ್ ಮಾಡ್ತಾರೆ ಇವ್ರೆ? ರೇಪ್ ಮಾಡ್ತಾರಾ? ಮರ್ಡರ್ ಮಾಡ್ತಾರಾ? ಕಾಲ್ ಕೈ ಮುರಿತಾರಾ? ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರಾ? ಅದಕ್ಕೆಲ್ಲ ನಾವ್ ಹೆದರ್ಕೊಂಡಿದ್ರೆ ಆಮೇಲೆ ಹೂ ಇಸ್ ಗೋಯಿಂಗ್ ಟು ಫೈಟ್? ದಟ್ ಇಸ್ ಮೈ ಕ್ವೆಶ್ಚನ್. ಇಂಥವ್ರನ್ನೆಲ್ಲ ನಾವ್ ಸುಮ್ನೆ ಫ್ರೀಯಾಗಿ ಓಡಾಡೋದನ್ನ ಬಿಡ್ಬೇಕಾ? ಮಾಡ್ಲಿ, ಬಟ್ ನಾವ್ ಹೆದರ್ಕೋಬಾರ್ದು. ನಾವೇನ್ ತಪ್ಪು ಮಾಡಿದೀವಿ ಅಂತ ನಾವ್ ಹೆದರ್ಕೋಬೇಕು. ನ್ಯಾಯಕ್ಕೋಸ್ಕರ ನಾವ್ ನಿಂತ್ಕೋಬೇಕು, ಧೈರ್ಯ ತಗೊಂಡು ನಾವ್ ನಿಂತ್ಕೋಬೇಕು. ನಾನು ಎಷ್ಟೋ ನೋಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ದಿಸ್ ಇಸ್ ನಥಿಂಗ್ ಫಾರ್ ಮೀ. ನಾನು ಹೇಳ್ದಂಗೆ ನಾನು ಯಾವ್ದಕ್ಕೂ ಹೆದರೋದಿಲ್ಲ. ಐ ಆಮ್ ನಾಟ್ ಸಂಬಡಿ ಟು ಗೆಟ್ ಸ್ಕೇರ್ಡ್. ಅಂಡ್ ನಾನು ಮೆಸೇಜಸ್ ಹಾಕಿದ್ದಕ್ಕೆ ಅದಕ್ಕೋಸ್ಕರ ಎಕ್ಸ್ಪೋಸ್ ಮಾಡೋದಕ್ಕೆ. ನಿಮ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಇದೆ? ರೇಣುಕಾ ಸ್ವಾಮಿಗೂ ಇವ್ರಿಗೂ ಅವ್ರಿಗೇನಪ್ಪ ಇದೆ ಮೆಸೇಜ್? ಒಂದು ದೇವಸ್ಥಾನಕ್ಕೆ ಹೋಗಿ ಮೆಡಿಟೇಷನ್ ಮಾಡಿ, ನಿಮ್ ತಂದೆ ತಾಯಿ ಗೌರವಿಸಿ, ನಿಮ್ಮ ಫ್ಯಾಮಿಲಿರೋ ಹೆಣ್ಮಕ್ಳಿಗೆ ಫಸ್ಟ್ ಅವ್ರನ್ನ ಗೌರವಿಸಿ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಲೋಕೇಶ್, ರಮ್ಯಾ ಅವರ ಮಾತುಗಳನ್ನ ಕೇಳಿದ್ವಿ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾ ಸ್ವಾಮಿಗೂ ಅವ್ರು ಕಳಿಸಿರುವಂಥ ಮೆಸೇಜ್ಗೂ ದರ್ಶನ್ ಅಭಿಮಾನಿಗಳಿಗೂ ಏನು ಸಂಬಂಧ ಅಂತ ಒಂದು ಕಡೆ. ಇನ್ನೊಂದು ಕಡೆ ಈಗ ಅವಹೇಳನಕಾರಿ ಅಶ್ಲೀಲ ಮೆಸೇಜ್ಗಳಿಗೆ ಅದರ ವಿರುದ್ಧ ದೂರನ್ನ ಕೊಡಲಿಕ್ಕೆ ಕೂಡ ನಟಿ ರಮ್ಯಾ ಈಗ ಮುಂದಾಗಿರುವಂಥದ್ದು. ಲೋಕೇಶ್, ಖಂಡಿತ ಮಧು, ಯಾಕಂದ್ರೆ ರಮ್ಯಾ ಅವರ ವಿಚಾರದಲ್ಲಿ ನೋಡೋದಾದ್ರೆ ಒಂದಷ್ಟು ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅವ್ರಿಗೆ ತೊಂದರೆ ಕೊಟ್ಟವರಿಗೆ ಮತ್ತೆ ಅವರಿಗೆ ಸಮಸ್ಯೆ ಮಾಡಿದವರಿಗೆ, ತೇಜೋವಧೆ ಮಾಡಿದವರಿಗೆ ಕಾನೂನು ಮೂಲಕ ಪಾಠನ ಕಲಿಸಿದ್ದಾರೆ. ಸೊ ಈಗ ದರ್ಶನ್ ಅವರ ಅಭಿಮಾನಿಗಳ ವಿಚಾರದಲ್ಲೂ ಕೂಡ ಇಂಥದ್ದೇ ನಡೆಯನ್ನ ರಮ್ಯಾ ತೆಗೆದುಕೊಳ್ತಾರೆ ಅನ್ನೋಂಥದ್ದು. ಯಾಕಂದ್ರೆ ನಿನ್ನೆ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳಿದ್ರು ಈ ವಿಚಾರವಾಗಿ ಏನು ಕಮೆಂಟ್ಸ್ ಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ರೇಣುಕಾ ಸ್ವಾಮಿ ವಿಚಾರದಲ್ಲಿ ದರ್ಶನ್ ಅಭಿಮಾನಿಗಳು ಯಾವ ರೀತಿ ದರ್ಶನ್ ಅವರನ್ನ ಸಮರ್ಥನೆ ಮಾಡ್ಕೊಂಡಿದ್ರು. ಯಾಕಂದ್ರೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದಕ್ಕೆ ಕಾರಣವಾಗಿ ಈ ತರದೆಲ್ಲ ಆಗಿರೋದು ಅಂತದ್ದು. ಸೊ ಈಗ ದರ್ಶನ್ ಅವರ ಅಭಿಮಾನಿಗಳು ಈಗ ಮತ್ತೊಬ್ಬ ಹೆಣ್ಣಿಗೂ ಕೂಡ ಇಂಥದ್ದೇ ತಪ್ಪನ್ನ ಮಾಡ್ತಿದ್ದಾರೆ, ಕೆಟ್ಟದಾಗಿ ಕಮೆಂಟ್ ಮಾಡೋದಾಗ್ಲಿ, ತೇಜೋವಧೆ ಮಾಡೋದಾಗ್ಲಿ, ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಇಬ್ಬರಿಗೂ ಕೂಡ ವ್ಯತ್ಯಾಸನೇ ಇಲ್ಲ. ಸೊ ಈ ಒಂದು ಕಾರಣದಿಂದ ಏನಂತಂದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಕ್ಕೆ ನಾನು ಮುಂದೆ ಆಗ್ತೀನಿ. ಇವತ್ತು ಏನು ಸೈಬರ್ ಕ್ರೈಮ್ಗೆ ತಮಗೆ ಏನು ಕಮೆಂಟ್ಸ್ ಗಳನ್ನ ಮಾಡಿದರೆ, ಕೆಟ್ಟದಾಗಿ ಏನೊಂದು ಮೆಸೇಜ್ ಹಾಕಿದ್ರೆ ಬೈದ್ರು ಅಂತದ್ದು ಎಲ್ಲವನ್ನೂ ಕೂಡ ಕಾನೂನಿನ ಮೂಲಕನೂ ನಿರ್ಧಾರವನ್ನು ಡೀಲ್ ಮಾಡೋದಕ್ಕೆ ರಮ್ಯಾ ಅವರು ಮುಂದಾಗಿದ್ದಾರೆ. ಈಗ ಸದ್ಯಕ್ಕೆ ಇವತ್ತು ನೆನೆ ಹೇಳ್ದಂಗೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಅವರು ನೇರವಾಗಿ ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ದೂರನ್ನ ನೀಡೋಕೆ ಮುಂದಾಗ್ತಾ ಇದ್ದಾರೆ. ಎಂಬುದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.